ಗೋಕುಲದ ಮಾಂತ್ರಿಕ ಬಾಲಕ ಶ್ರೀಕೃಷ್ಣನ ಸಾಹಸಗಳು. ಬಹಳ ಕಾಲದ ಹಿಂದೆ ಯಮುನಾ ನದಿಯ ತೀರದಲ್ಲಿರುವ ಗೋಕುಲ ಎಂಬ ಸುಂದರ ಹಳ್ಳಿಯಲ್ಲಿ ಒಬ್ಬ ಅಸಾಧಾರಣ ಬಾಲಕ ಹುಟ್ಟಿದನು. ಅವನ ಹೆಸರು ಕೃಷ್ಣ. ನೀಲಿ ಬಣ್ಣದ ಚರ್ಮ ಮತ್ತು ಮಿಂಚುವ ಕಣ್ಣುಗಳ ಈ ಬಾಲಕನು ಇಡೀ ಹಳ್ಳಿಯ ಪ್ರೀತಿ ಪಾತ್ರನಾಗಿದ್ದನು. ಕೃಷ್ಣನು ಸಾಮಾನ್ಯ ಬಾಲಕನಾಗಿರಲಿಲ್ಲ. ಅವನಲ್ಲಿ ದೈವಿಕ ಶಕ್ತಿಗಳಿದ್ದವು. ಕೃಷ್ಣನಿಗೆ ಬೆಣ್ಣೆ ಎಂದರೆ ಪಂಚಪ್ರಾಣ. ಪ್ರತಿದಿನ ಅವನು ತನ್ನ ಗೆಳೆಯರೊಂದಿಗೆ ಸೇರಿ ಮನೆಯಲ್ಲಿದ್ದ ಬೆಣ್ಣೆ ಮಡಿಕೆಗಳನ್ನು ಕದಿಯುತ್ತಿದ್ದನು. ಅವನ ತಾಯಿ ಯಶೋದೆಯು ಬೆಣ್ಣೆಯನ್ನು ಎತ್ತರದಲ್ಲಿ ನೇತು ಹಾಕಿದ್ದರೂ ಕೃಷ್ಣನು ಉಪಾಯವಾಗಿ ಅದನ್ನು ತಲುಪುತ್ತಿದ್ದನು. ಒಂದು ದಿನ ಬೆಣ್ಣೆ ತಿನ್ನುವಾಗ ಯಶೋದೆಯು ಅವನನ್ನು ಹಿಡಿದೇ ಬಿಟ್ಟಳು. ಯಶೋದೆಯು ಸಿಟ್ಟಿನಿಂದ, ಕೃಷ್ಣ, ಬಾಯಿ ತೆಗೆ, ನೀನು ಮಣ್ಣು ತಿಂದಿದ್ದೀಯಾ ನೋಡು ಎಂದಳು. ಕೃಷ್ಣನು ನಗುತ್ತಾ ತನ್ನ ಪುಟ್ಟ ಬಾಯನ್ನು ತೆರೆದನು. ಆಗ ಯಶೋದೆಯು ಆಶ್ಚರ್ಯಚಕಿತಳಾದಳು. ಕೃಷ್ಣನ ಬಾಯಿಯ ಒಳಗೆ ಅವಳಿಗೆ ಇಡೀ ಬ್ರಹ್ಮಾಂಡವೇ ಕಂಡಿತು. ನಕ್ಷತ್ರಗಳು, ಗ್ರಹಗಳು ಮತ್ತು ಸೂರ್ಯ ಎಲ್ಲವೂ ಅವನಲ್ಲೇ ಇದ್ದವು. ಒಂದು ದಿನ ಅಂಬಾ ಎಂಬ ಹೆಸರಿನ ಹಣ್ಣು ಮಾರುವ ಮಹಿಳೆ ಗೋಕುಲಕ್ಕೆ ಬಂದಳು. ಕೃಷ್ಣನು ಅವಳ ಬಳಿ ಹೋಗಿ ಹಣ್ಣುಗಳನ್ನು ಕೇಳಿದನು. ಬದಲಾಗಿ ಅವನು ತನ್ನ ಪುಟ್ಟ ಕೈಗಳಲ್ಲಿ ಕೆಲವು ಕಾಳುಗಳನ್ನು ನೀಡಿದನು. ಅವನು ನೀಡಿದ ಆ ಕಾಳುಗಳು ಅಂಬಾಳ ಬುಟ್ಟಿಗೆ ಬೀಳುತ್ತಿದ್ದಂತೆ ಹೊಳೆಯುವ ಚಿನ್ನದ ನಾಣ್ಯಗಳಾಗಿ ಬದಲಾದವು. ಕೃಷ್ಣ ಮತ್ತು ಅವನ ಅಣ್ಣ ಬಲರಾಮ ಇಬ್ಬರೂ ಸೇರಿ ಪ್ರತಿದಿನ ಹಸುಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದರು. ಬಲರಾಮನು ತುಂಬ ಬಲಶಾಲಿಯಾಗಿದ್ದನು ಮತ್ತು ಸದಾ ಕೃಷ್ಣನ ರಕ್ಷಣೆಗೆ ಇರುತ್ತಿದ್ದನು. ಅವರಿಬ್ಬರು ಕಾಡಿನ ಮರಗಳ ಮೇಲೆ ಹತ್ತುತ್ತಾ ಹಕ್ಕಿಗಳಂತೆ ಸದ್ದು ಮಾಡುತ್ತಾ ಆಟವಾಡುತ್ತಿದ್ದರು. ಆದರೆ ಕಾಡಿನಲ್ಲಿ ಅಪಾಯಗಳೂ ಇದ್ದವು. ಕಂಸರಾಜನು ಕಳುಹಿಸಿದ ಬಕಾಸುರ ಎಂಬ ರಾಕ್ಷಸನು ಒಂದು ದೈತ್ಯ ಕೊಕ್ಕರೆಯ ರೂಪದಲ್ಲಿ ಬಂದನು. ಅವನು ಕೃಷ್ಣನನ್ನು ನುಂಗಲು ಪ್ರಯತ್ನಿಸಿದನು. ಕೃಷ್ಣನು ಹೆದರದೆ ಆ ರಾಕ್ಷಸನ ಕೊಕ್ಕನ್ನು ಹಿಡಿದು ಸೀಳಿ ಹಾಕಿದನು. ಕೃಷ್ಣನ ಈ ಧೈರ್ಯವನ್ನು ಕಂಡು ಎಲ್ಲರೂ ಚಕಿತರಾದರು. ಮತ್ತೊಂದು ದಿನ ಅಘಾಸುರ ಎಂಬ ಹೆಬ್ಬಾವು ರಾಕ್ಷಸನು ಕೃಷ್ಣನ ಗೆಳೆಯರನ್ನು ನುಂಗಿದನು. ಸಾಹಸ ಎಂಬ ಹೆಸರಿನ ಕೃಷ್ಣನ ಗೆಳೆಯನು ರಾಕ್ಷಸನ ಹೊಟ್ಟೆಯೊಳಗೆ ಸಿಲುಕಿಕೊಂಡಿದ್ದನು. ಕೃಷ್ಣನು ತಕ್ಷಣ ರಾಕ್ಷಸನ ಬಾಯಿಯೊಳಗೆ ನುಗ್ಗಿ ತನ್ನ ದೇಹವನ್ನು ಬೆಳೆಸಿ ರಾಕ್ಷಸನನ್ನು ಸಂಹರಿಸಿ ಸಾಹಸನನ್ನು ಪ್ರಾಣಾಪಾಯದಿಂದ ಉಳಿಸಿದನು. ಯಮುನಾ ನದಿಯ ವಿಷಕಾರಿ ನೀರನ್ನು ಶುದ್ಧೀಕರಿಸಲು ಕೃಷ್ಣನು ನದಿಗೆ ಜಿಗಿದನು. ಅಲ್ಲಿ ಕಾಳಿಯ ಎಂಬ ಹೆಸರಿನ 100 ತಲೆಗಳಿರುವ ಸರ್ಪವಿತ್ತು. ಕೃಷ್ಣನು ಕಾಳಿಯನ ಮೇಲೆ ದಾರುಣವಾಗಿ ನರ್ತಿಸಿ ಅವನನ್ನು ಅಧೀನಕ್ಕೆ ತೆಗೆದುಕೊಂಡನು. ಕಾಳಿಯನು ತನ್ನ ತಪ್ಪನ್ನು ಅರಿತು ಕೃಷ್ಣನಿಗೆ ಶರಣಾದನು. ಇಂದ್ರನು ಗೋಕುಲದ ಮೇಲೆ ಭೀಕರ ಮಳೆ ಸುರಿಸಿದಾಗ ಕೃಷ್ಣನು ಇಡೀ ಹಳ್ಳಿಯನ್ನ ರಕ್ಷಿಸಲು ಮುಂದಾದನು. ಅವನು ಗೋವರ್ಧನ ಎಂಬ ಬೆಟ್ಟವನ್ನು ತನ್ನ ಕಿರುಬೆರಳಿನಿಂದ ಎತ್ತಿ ಹಿಡಿದನು. ಅವನ ಗೆಳೆಯ ಶ್ರೀಧಾಮನು ಬೆರಗಿನಿಂದ ಇದನ್ನು ನೋಡುತ್ತಾ ನಿಂತಿದ್ದನು. ಮಳೆ ಮತ್ತು ಗಾಳಿಯಿಂದ ಹಳ್ಳಿಯ ಜನರು ಬೆಟ್ಟದ ಕೆಳಗೆ ರಕ್ಷಣೆ ಪಡೆದರು. ಕೃಷ್ಣನ ಸಾಹಸಗಳು ಮತ್ತು ಅವನ ಕೊಳಲಿನ ನಾದ ಇಡೀ ಗೋಕುಲಕ್ಕೆ ಶಾಂತಿ ಮತ್ತು ಸಂತೋಷವನ್ನು ನೀಡಿತು. ಕೃಷ್ಣನು ಮರದ ಕೆಳಗೆ ಕುಳಿತು ಕೊಳಲು ನುಡಿಸಿದಾಗ ಕಾಡಿನ ಪ್ರಾಣಿಗಳು ಮತ್ತು ಹಕ್ಕಿಗಳು ಅವನ ಸುತ್ತಲೂ ಮೌನವಾಗಿ ಕುಳಿತು ಆಲಿಸುತ್ತಿದ್ದವು. ಅದು ಪ್ರೀತಿ ಮತ್ತು ದೈವಿಕತೆಯ ವಿಜಯವಾಗಿತ್ತು. ಕೃಷ್ಣಾರ್ಪಣಮಸ್ತು. Thank you for watching this video until it is finished. If useful to you guys, please like and share this video. If you have any suggestions for us, leave a message in the comments field. Always support us by clicking the subscribe button, because it means a lot to us. To the next video. See you.